ನಮಸ್ಕಾರ. ಇವತ್ತಿನ ಈ ವಿಡಿಯೋದ ವಿಷಯ ನಿಫ್ಟಿ ಕುಸಿತ 22,000ಕ್ಕಿಂತ ಕಡಿಮೆ ಮುಂದೇನು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ಮಾರುಕಟ್ಟೆ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಯಿತು. ಮತ್ತೆ 2 ಗಂಟೆ ಮೇಲೆ ಮಾರ್ಕೆಟ್ ಸಡನ್ ಆಗಿ ವೀಕ್ ಆಯಿತು. ಕೊನೆಯಲ್ಲಿ ನಿಫ್ಟಿ 22,000 ಮಾರ್ಕಿಗಿಂತ ಸ್ವಲ್ಪ ಕೆಳಗೆ ಕ್ಲೋಸ್ ಆಗಿದೆ. ನಿಫ್ಟಿ 10ನೇ ತಾರೀಕು ಏಪ್ರಿಲ್ 2024ರಲ್ಲಿ ಆಲ್ ಟೈಮ್ ಕ್ಲೋಸಿಂಗ್ ಹೈ ಹೋಗಿತ್ತು 22,753. ಅಲ್ಲಿಂದ ಆಚೆಗೆ ಮಾರ್ಕೆಟ್ ನೆಗೆಟಿವ್ಲಿ ಕ್ಲೋಸ್ ಆಗಿದೆ 4 ಕಾನ್ಸಿಕ್ಯೂಟಿವ್ ಡೇಸ್. ಕಾರಣ ಏನಿರ್ಬೋದು? ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್, uncertainty towards quarter results of large companies could be the reasons for the market weakness. ಅಲ್ಲದೆ ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ಸ್ ಬೇರೆ ಸ್ಟಾರ್ಟ್ ಆಗಿದೆ. ಸಾಮಾನ್ಯವಾಗಿ ವರ್ಷಗಳಿಂದ ನಾವು ನೋಡ್ತಾ ಬರ್ತಾ ವಿಚಾರ ಏನು ಅಂತಂದ್ರೆ, ಒಮ್ಮೆ ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ನರ್ವಸ್ನೆಸ್ ಇರುತ್ತೆ. ಅಲ್ಲಿಗೆ ಆ ರಿಸಲ್ಟ್ ಬರುವವರೆಗೂ ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾವ ತರದ ರಿಸ್ಕ್ ಅನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ತಮ್ಮ ಪೊಸಿಷನ್ ಅನ್ನು ಒಂದಷ್ಟು ಲೈಟ್ ಮಾಡ್ಕೋತಾರೆ. ಮಾರುಕಟ್ಟೆಯಲ್ಲಿ ಕಂಟಿನ್ಯೂಸ್ ಆಗಿ ತಮ್ಮ ಷೇರುಗಳನ್ನು ಮಾರ್ತಾ ಇರ್ತಾರೆ. ಹಿಸ್ಟಾರಿಕಲ್ ಮಾಹಿತಿ ಏನ್ ಹೇಳುತ್ತೆ ಅಂತಂದ್ರೆ, ಎಲೆಕ್ಷನ್ ಟೈಮ್ ಅಲ್ಲಿ ಮಾರುಕಟ್ಟೆ 1% ಫ್ಲಾಟ್ ಆಚೆ ಈಚೆ ಮೂವ್ ಆಗ್ತಾ ಇರ್ತದೆ. ಅದೇ ತರನೇ ಆಗಿದೆ. ಈ ಸತಿನೂ ಅದೇ ತರನೇ ಕಂಟಿನ್ಯೂ ಆಗುತ್ತಾ ಜೂನ್ 4ರವರೆಗೆ ಅಂತ ಕಾದು ನೋಡ್ಬೇಕು. ಒಮ್ಮೆ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಮಾರುಕಟ್ಟೆ ಹೋಗ್ಬೋದು. ಅಕಸ್ಮಾತ್ ಏನಾದ್ರೂ ಅದೇ ಸರ್ಕಾರ ವಾಪಸ್ ಬಂತು ಅಂತಂದ್ರೆ ಒಂದಷ್ಟು ಯೂಫೋರಿಯಾ ಇರ್ಬೋದು, ಮಾರುಕಟ್ಟೆ ಮೇಲಕ್ಕೆ ಹೋಗ್ಬೋದು. ಆದ್ರೆ ಇಲ್ಲಿ ಒಂದು ಸಣ್ಣ ಕಾಷನ್ ಅನ್ನು ನಿಮ್ಮ ಮುಂದೆ ಇಡ್ತೇನೆ. ಅಕಸ್ಮಾತ್ ಈಗ ಇರುವಂತ ಸರ್ಕಾರ ಮತ್ತೊಮ್ಮೆ ತಮ್ಮ ಗದ್ದಿಗೆಗೆ ಏರಿದ್ರೆ ಆಗೇನಾಗಬಹುದು ಅಂತಂದ್ರೆ, ಆ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಎಷ್ಟು ಸೀಟಿಂದ ಗೆದ್ದಿದ್ದಾರೆ, ಅದೇನು ಎಕ್ಸ್ಪೆಕ್ಟೆಡ್ ಸೀಟ್ಗಳು ಬರ್ಲಿಲ್ವೋ ಅದರ ಮೇಲೆ ಕೂಡ ಮಾರುಕಟ್ಟೆ ರಿಯಾಕ್ಷನ್ ಗ್ಯಾರಂಟಿಯಾಗಿ ನಿರ್ಭರವಾಗಿರುತ್ತೆ. ನಾವು ನಿಮಗೆ ಇನ್ನೊಮ್ಮೆ ನೆನಪಿಸ್ತಾ ಇದ್ದೇವೆ, ನಮ್ಮ ಹಲವಾರು ವಿಡಿಯೋಗಳಲ್ಲಿ ನಾವು ಹೇಳ್ತಾ ಬರ್ತಾ ಇದ್ವಿ, ಪ್ರೀ ಎಲೆಕ್ಷನ್ ರ್ಯಾಲಿ 15%, ಅದೇ ತರನೇ ಆಯ್ತು. ಅದಾದ್ಮೇಲೆ ಹೇಳಿದ್ವಿ ಡ್ಯೂರಿಂಗ್ ದಿ ಎಲೆಕ್ಷನ್ ಟೈಮ್ ಮಾರುಕಟ್ಟೆ ಫ್ಲಾಟ್ ಇರುತ್ತೆ, ಆಲ್ಮೋಸ್ಟ್ ಅದೇ ತರ ನಡೀತಾ ಇದೆ. ಮತ್ತೆ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಇನ್ನೊಂದು 15% ಮೇಲಕ್ಕೆ ಹೋಗ್ಬೋದು ಅಂತ ಹೇಳಿದ್ವಿ. ಅದನ್ನು ಈಗ ಕಾದು ನೋಡ್ಬೇಕಾಗಿದೆ. ನಿಫ್ಟಿ ಇವತ್ತು 22,000 ಮಾರ್ಕಿಗಿಂತ ಸ್ಲೈಟ್ಲಿ ಲೋವರ್ ಕ್ಲೋಸ್ ಆಗಿದೆ, ಅಂದ್ರೆ 21,995. ನಾಳೆ ಮಾರುಕಟ್ಟೆ ಯಾವ ಡೈರೆಕ್ಷನ್ ಹೋಗುತ್ತೆ ಅನ್ನುವಂಥದ್ದು ಬಹಳ ಕ್ರೂಷಿಯಲ್. ಅಕಸ್ಮಾತ್ ಇನ್ನೇನಾದ್ರೂ ಒಂದಷ್ಟು ಮಾರುಕಟ್ಟೆ ಬಿದ್ರೆ ಇನ್ನೊಂದಷ್ಟು ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆಗುತ್ತೆ. ಯಾಕಂದ್ರೆ ಇದರಿಂದ ಕೆಳಗಡೆ ಇನ್ಯಾವ ಸಪೋರ್ಟ್ ಲೆವೆಲ್ ಇದೆ ಅಂತ ಹುಡುಕ್ಬೇಕಾಗುತ್ತೆ. ಓವರ್ ಆಲ್ ಮಾರುಕಟ್ಟೆ ಎಲೆಕ್ಷನ್ ಟೈಮ್ ಅಲ್ಲಿ ರೇಂಜ್ ಬೌಂಡ್ ಇರುತ್ತೆ. 1,000ದಿಂದ 1,500 ಪಾಯಿಂಟ್ ನಿಫ್ಟಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಎಲೆಕ್ಷನ್ ಬಂದ್ಮೇಲೆ ಪಾಸಿಟಿವ್ ನ್ಯೂಸ್ ಅಥವಾ ನೆಗೆಟಿವ್ ನ್ಯೂಸ್ ಗೊತ್ತಾಗುತ್ತೆ. ಮತ್ತು ಮಧ್ಯದಲ್ಲಿ ಏನಾದ್ರು ದೊಡ್ಡ ಮಟ್ಟಿನ ಪಾಸಿಟಿವ್ ಅಥವಾ ನೆಗೆಟಿವ್ ನ್ಯೂಸ್ ಇದೆ, ಆಗ ಕೂಡ ಮಾರುಕಟ್ಟೆ ಒಂದಷ್ಟು ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಹೋಗುವಂತ ಚಾನ್ಸಸ್ ಇದೆ. ಎರಡನೇ ವಿಷಯ ಇವತ್ತು ನಾನು ಕವರ್ ಮಾಡ್ತಾ ಇರೋದು ಟೈಟನ್ ಷೇರುಗಳ ಬಗ್ಗೆ. ಮೊನ್ನೆ ಟೈಟನ್ ಶೇರ್ನ ಬಿಸ್ನೆಸ್ ಡಾಟಾವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಕಳೆದ ಕೆಲವು ದಿನಗಳಿಂದ ಟೈಟನ್ ಒಂದು ತರ ಡೌನ್ ಟ್ರೆಂಡ್ ಇದೆ. ಟೈಟನ್ ಷೇರುಗಳು ಕಳೆದ 7 ದಿನಗಳಲ್ಲಿ 6% ಅನ್ನು ಕಳ್ಕೊಂಡಿದ್ದಾವೆ. ಸುಮಾರು ಜನ ನಮಗೆ ಪ್ರಶ್ನೆ ಕೇಳ್ತಾ ಇದ್ರು, ಟೈಟನ್ ಯಾಕೆ ಕೆಳಗೆ ಹೋಗ್ತಾ ಇದೆ? ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಎಲ್ಲಾ ಗ್ರಾಜುಯೇಟ್ಸ್ ಹತ್ರ, ನಮ್ಮ ಎಲ್ಲಾ ಚಾನಲ್ ಮೆಂಬರ್ಸ್ ಹತ್ರ ಟೈಟನ್ ಷೇರುಗಳು ಇದ್ದದ್ರಿಂದ ಇವತ್ತಿನ ವಿಡಿಯೋವನ್ನು ಸೃಷ್ಟಿ ಮಾಡಿದ್ದೇವೆ. 5ನೇ ತಾರೀಕು ಏಪ್ರಿಲ್ 2024 ಟೈಟನ್ ಕಂಪನಿಯವರು ತಮ್ಮ ಬಿಸ್ನೆಸ್ ಅಪ್ಡೇಟ್ ಅನ್ನು ಅನೌನ್ಸ್ ಮಾಡಿದ್ರು. ಇನ್ನೂ ಕೂಡ ಆಕ್ಚುಯಲ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಿಲ್ಲ. ಬಿಸ್ನೆಸ್ ಅಪ್ಡೇಟ್ ರಿಲೀಸ್ ಮಾಡ್ಬೇಕಾದ್ರೆ ಶೇರ್ ಹೋಲ್ಡರ್ಸ್ ಒಂದಷ್ಟು ಐಡಿಯಾ ಸಿಕ್ತು, ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅದರ ಬಗ್ಗೆ ನಾವು 2 ವಾರದ ಕೆಳಗೆ ಒಂದು ವಿಡಿಯೋ ಮಾಡಿದ್ವಿ. ಟೈಟನ್ ಷೇರುಗಳ ಫಲಿತಾಂಶ ಸುಮಾರು ಅದು ನೋಡೋಣ. ಟೈಟನ್ ಸೇಲ್ಸ್ ಗ್ರೋತ್ ಸೆಗ್ಮೆಂಟ್ ವೈಸ್ ಜ್ಯುವೆಲರಿ 18% ಮೇಲಕ್ಕೆ ಹೋಗಿದೆ ಕಂಪೇರ್ ಟು ಜನವರಿ ಮಾರ್ಚ್ 2023. ನ್ಯೂ ಸ್ಟೋರ್ ಎಡಿಷನ್ಸ್ ಇನ್ ಜನವರಿ ಮಾರ್ಚ್ 2024 29. ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಸ್ಟೋರ್ಸ್ ಮಾರ್ಚ್ 2024 665. ವಾಚಸ್ ಅಲ್ಲಿ 6% ಮೇಲಕ್ಕೆ ಹೋಗಿದೆ. 44 ಹೊಸ ಸ್ಟೋರ್ಸ್, 1120 ಒಟ್ಟಿಗೆ ಇರುವಂತ ಸ್ಟೋರ್ಸ್. ಐವೇರ್ ಅಲ್ಲಿ -1% ಮತ್ತು ನ್ಯೂ ಸ್ಟೋರ್ ಎಡಿಷನ್ಸ್ -8%. ಮತ್ತೆ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಸ್ಟೋರ್ಸ್ ಮಾರ್ಚ್ 2024 ಅಲ್ಲಿ 905.
ಬೇರೆ ಬಿಸ್ನೆಸ್ ನಲ್ಲಿ ಕೂಡ 24% ಅಭಿವೃದ್ಧಿ ಬಂದಿದೆ. ಹೊಸ 11 ಸ್ಟೋರ್ಗಳು ಓಪನ್ ಆಗಿದಾವೆ. ಟೋಟಲ್ ನಂಬರ್ ಆಫ್ ಸ್ಟೋರ್ಸ್ 73. ಅಲ್ಲಿಗೆ ನ್ಯೂ ಸ್ಟೋರ್ ಎಡಿಷನ್ಸ್ ಇನ್ January March 2024 76. ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಸ್ಟೋರ್ಸ್ ಇನ್ ಮಾರ್ಚ್ 2024 2763. ನೀವು ನನಗೆ ಕೇಳಬಹುದು, ಟೈಟನ್ ರಿಸಲ್ಟ್ ಚೆನ್ನಾಗಿದೆಯಲ್ಲ? ಹೌದು, ಟೈಟನ್ ರಿಸಲ್ಟ್ ಬಹಳ ಚೆನ್ನಾಗಿದೆ, ಅಂದರೆ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ. ಸಾಮಾನ್ಯವಾಗಿ ಟೈಟನ್ನ ಮೇಲೆ ಜನರಿಗೆ ಬಹಳಷ್ಟು ಭರವಸೆ ಮತ್ತೆ ಒಂದಷ್ಟು ಎಕ್ಸ್ಪೆಕ್ಟೇಷನ್, ಇಷ್ಟು ಬರುತ್ತೆ, ಅಷ್ಟು ಪ್ರಾಫಿಟ್ ಬರುತ್ತೆ, ಇಷ್ಟು ಮೇಲಕ್ಕೆ ಹೋಗುತ್ತೆ, ಇತ್ಯಾದಿ ಇತ್ಯಾದಿ. ಇದು ಹೇಗೆ ಅಂತಂದ್ರೆ, ಕ್ಲಾಸ್ ನಲ್ಲಿ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಅವನು ಪ್ರತಿ ಸತಿನೂ 98% ತೆಗಿತಾನೆ. ಯಾವುದೋ ಒಂದು ಸತಿ 96% ತೆಗೆದಾಗ ಜನ ಹೇಳ್ತಾರೆ, ಹುಡುಗ ಏನು ಪ್ರಯೋಜನ ಇಲ್ಲ. ಆದರೆ ಬಾಕಿಯವರಿಗಿಂತ ಬಹಳ ಮುಂದಿದ್ದಾನೆ. ಅದೇ ರೀತಿ ಟೈಟನ್ ಕೂಡ ಜನರಿಗೆ ಬಹಳಷ್ಟು ನಿರೀಕ್ಷೆ ಟೈಟನ್ ಮೇಲೆ. ಟೋಟಲ್ ಸೇಲ್ಸ್ 17% ಮೇಲಕ್ಕೆ ಹೋಗಿದೆ ಕಂಪೇರ್ ಟು January March 2023. ಡೀಸೆಂಟ್ ಪರ್ಸೆಂಟೇಜ್ ಗ್ರೋತ್ ಅಂತ ಹೇಳ್ಬೋದು. ಆದರೆ ಅನಲಿಸ್ಟ್ಗಳ ಪ್ರಕಾರ ಇಷ್ಟು ರಿಸಲ್ಟ್ಸ್ ಸಾಕಾಗೋದಿಲ್ಲ. ಯಾಕಂದ್ರೆ ಟೈಟನ್ನ ಮೇಲೆ ಜಾಸ್ತಿ ಭರವಸೆ ಇಟ್ಟಿದ್ದಾರೆ. ಅಲ್ಲದೆ ಟೈಟನ್ನ ಪ್ರಾಫಿಟ್ ಕಮ್ಮಿ ಆಗಲಿಕ್ಕೆ ಒಂದು ಮುಖ್ಯ ಕಾರಣ ಏನಂತಂದ್ರೆ, ಗೋಲ್ಡ್ ರೇಟ್ಸ್ ಮೇಲಕ್ಕೆ ಹೋಗಿದ್ದು, ರೆಕಾರ್ಡ್ ಹೈಗೆ ತಲುಪಿದ್ದು, ಇತ್ಯಾದಿ ಇತ್ಯಾದಿ. ಅಷ್ಟೇ ಅಲ್ಲ, ಜನವರಿ ಟು ಮಾರ್ಚ್ ಅಲ್ಲಿ ಜಾಸ್ತಿ ಮದುವೆಗಳಿರಲಿಲ್ಲ. ಇನ್ನೇನಿದ್ರು ಏಪ್ರಿಲ್ ಟು ಜುಲೈವರೆಗೆ ಬೇಕಾದಷ್ಟು ಮದುವೆಗಳು, ಮುಂಜಿಗಳು ಇತ್ಯಾದಿ ಆಗೋದ್ರಿಂದ ಟೈಟನ್ನ ಸೇಲ್ಸ್ ಮೇಲಕ್ಕೆ ಹೋಗುತ್ತೆ. ಟೈಟನ್ನ ಸೇಲ್ಸ್ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ತರ ಇರುತ್ತೆ. ಅದರಿಂದಾಗಿ ಇನ್ವೆಸ್ಟರ್ಸ್ ಮತ್ತು ಅನಲಿಸ್ಟ್ಗಳಿಗೆ ಹೈ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಟೈಟನ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಟೈಟನ್ ಶೇರುಗಳು ಒಂದಷ್ಟು ಕೆಳಗೆ ಬಿದ್ದಿದ್ದಾವೆ. ಪರ್ಟಿಕ್ಯುಲರ್ ಬಿಸ್ನೆಸ್ ಅಪ್ಡೇಟ್ ಇಸ್ ಓನ್ಲಿ ಆವರೇಜ್ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್. ನಿಮಗೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ, 6ನೇ ತಾರೀಕು ಏಪ್ರಿಲ್ ನಾವು ಟೈಟನ್ನ ಬಗೆಗೆ ಒಂದು ವಿಡಿಯೋ ಮಾಡಿದ್ವಿ ಮತ್ತೆ ಹೇಳಿದ್ವಿ ಕರೆಕ್ಷನ್ ಪಾಸಿಬಿಲಿಟಿ ಇದೆ ಅಂತ. ಅದೇ ರೀತಿ ನಡೀತು. ಬಿಟ್ವೀನ್ 18th ಮಾರ್ಚ್ ಅಂಡ್ 28th ಮಾರ್ಚ್ ಟೈಟನ್ ಶೇರು ಅಂದಾಜು 6% ಕೆಳಗೆ ಬಿದ್ದಿದೆ. 3579 ಹೋಗಿದೆ 3800ರಿಂದ. ಅಂದರೆ ಇದು ಒಂದು ಒಳ್ಳೆಯ ಕರೆಕ್ಷನ್ ಅಂತ ಹೇಳಬೇಕು. ಯಾಕಂತಂದ್ರೆ ಟೈಟನ್ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇತ್ತು ಕಳೆದ 1-2-3 ತಿಂಗಳಿಂದ. ಅದರಿಂದಾಗಿ ಇಂತಹ ಕರೆಕ್ಷನ್ಗಳಾದಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಆಪರ್ಚುನಿಟಿ, ಇನ್ನೊಮ್ಮೆ ಷೇರುಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಳ್ಳುವಂತದ್ದು. ಈಗ ನಿಮ್ಮ ಮುಂದೆ ಟೈಟನ್ ಶೇರ್ ಪ್ರೈಸ್ ಗ್ರಾಫ್ 1 ಮಂತ್ ಇಟ್ಟಿದ್ದೇನೆ. ಹಾಗೆ 3800ರಿಂದ ಸದ್ಯಕ್ಕೆ 3525 ತಲುಪಿದೆ ಮತ್ತು ಅದಕ್ಕಿಂತ ಮುಂಚೆ 3579 ಇತ್ತು. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾನು ಕರೆಕ್ಷನ್ ಬಗ್ಗೆ ಏನ್ ಹೇಳಿದ್ದೇನೆ ಅಂತ ನೀವು ಅದನ್ನ ಗಮನಕ್ಕೆ ತಗೊಳ್ಬೇಡಿ. ನಿಮ್ಮದೇ ಆದಂತ ಗಟ್ ಫೀಲಿಂಗ್ ಇಂದ ನಿಮ್ಮ ಉತ್ತರ ಬರೀರಿ. ಮುಂದಿನ 6 ವಾರ ಎಲೆಕ್ಷನ್ ರಿಸಲ್ಟ್ ಬರುವವರೆಗೂ ಮಾರುಕಟ್ಟೆ ಮೂವ್ಮೆಂಟ್ ಯಾವ ತರ ಇರಬಹುದು? ನಿಮಗೆ 3 ಆಯ್ಕೆಗಳಿದಾವೆ, ಪಾಸಿಟಿವ್, ನೆಗೆಟಿವ್, ಫ್ಲಾಟ್. ಯಾವುದನ್ನು ಬೇಕಾದರೂ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.